ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೇಕಪ್ ನೋ ಮೇಕಪ್ ಲುಕ್ ಬಗ್ಗೆ ಯಾವ ಥರ ನೀವು ಮೇಕಪ್ ಮಾಡಿಕೊಂಡ್ರು ನ್ಯಾಚುರಲ್ ಆಗಿ ಇರ್ಬೋದು ಅನ್ನೋದನ್ನ ತೋರಿಸ್ತೀನಿ. ನೀವು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಫಸ್ಟು ನಿಮ್ಮ ಸ್ಕಿನ್ನಿಗೆ ಅದು ಮ್ಯಾಚ್ ಆಗಬೇಕು, ಗ್ರೀಸಿ ಆಗಿರಬಾರ್ದು. ಅದು ಜಸ್ಟ್ ಮಾಯ್ಶ್ಚರೈಸ್ ಮಾಡಬೇಕು, ಆಯಿಲಿನೆಸ್ ನಿಮ್ಮ ಫೇಸಲ್ಲಿ ಕೊಡಬಾರ್ದು. ನಾನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ಇದನ್ನು ಆಲ್ರೆಡಿ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ, 3-4 ಡ್ರಾಪ್ಸ್. ಸೊ ಇವಾಗ ನೆಕ್ಸ್ಟು ನೀವೇನು ಮಾಡಬೇಕು ಅಂದರೆ, ಇವಾಗ ನೆಕ್ಸ್ಟ್ ಪ್ರೈಮರ್ 7 C's ಅದರಲ್ಲಿ ಸ್ವಲ್ಪ ಗ್ಲಿಟರಿ ಇದೆ. ತುಂಬ ಜಾಸ್ತಿ ಅಪ್ಲೈ ಮಾಡಬಾರ್ದು, ತುಂಬ ಸ್ಲೈಟಾಗಿ ಅಪ್ಲೈ ಮಾಡಬೇಕು. ಇವಾಗ ನೋಡ್ಬೋದು ನೀವು, ಇದು ಅಪ್ಲೈ ಮಾಡಿದ ತಕ್ಷಣ ಏನು ಮಾಡ್ತಾಯಿದ್ದೆ, ಸರ್ಫೇಸ್ನೆಲ್ಲ ತುಂಬ ಮ್ಯಾಟ್, ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ಮ್ಯಾಟ್ ಫೀಲ್ ಕೊಡುತ್ತೆ. ತುಂಬ ಚಿಕ್ಕ ಅಮೌಂಟ್ ತೊಗೊಳ್ಳಿ, ಸ್ಮಾಲ್ ಅಮೌಂಟ್. ಅದೇನು ಮಾಡುತ್ತೆ, ಇದು ತುಂಬ ಮ್ಯಾಟಿ ಫೀಲ್ ಕೊಡುತ್ತೆ. ನನಗೆ ಇಷ್ಟ ಆಯ್ತಿದ್ದು. ಇಂಡಿಯಾದಲ್ಲಿ ಸಿಗಲ್ಲ, ನಾನು ಇವತ್ತು US ಅಲ್ಲಿ ತೊಗೊಂಡಿದ್ದೆ. ನೀವು ಯಾವುದೇ ಆಗಲಿ, ನಿಮಗೆ ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಕನ್ಸೀಲರ್ನ ಯೂಸ್ ಮಾಡಿ. ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಪ್ರೈಮರ್ ಯೂಸ್ ಮಾಡಾದ್ಮೇಲೆ ಆ ಪ್ರೈಮರ್ ಎಫೆಕ್ಟ್ ನಿಮಗೆ ಉಳಿಬೇಕು, ಅದು ಮೂವ್ ಆಗಬಾರ್ದು ಅಂತಂದರೆ ಬ್ರಷ್ನ ಯೂಸ್ ಮಾಡಿ. ಬ್ರಷಲ್ಲಿ ನೀವು ಯೂಸ್ ಮಾಡಿದ್ರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಟ್ಯಾಪ್ ಮಾಡ್ತಾ ಇದ್ದೀನಿ. ಫಸ್ಟು ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾನು ಮೂವ್ ಮಾಡ್ತಿಲ್ಲ, ಅಂದರೆ ಈ ಥರ ಪ್ರೆಸ್ ಮಾಡಿ ಹಿಂಗೆ ಎಳಿತಿಲ್ಲ, ಜಸ್ಟ್ ಈ ಥರ ಟ್ಯಾಪ್. ಇಲ್ಲ ಅಂದರೆ ಈ ಥರ ರೊಟೇಷನ್. ಅದಕ್ಕೆ ಇಷ್ಟ ಆಗಲ್ಲ ತುಂಬ ಮೇಕಪ್ ಆದ್ದರಿಂದ ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ನಾನು ಆ್ಯಕ್ಚುಲಿ US ಅಲ್ಲಿ ತಗೊಂಡಿದ್ದು. ನಿಮಗೆ ಯಾವುದು ಬೆಟರ್ ಅನಿಸುತ್ತಾ ನಿಮ್ಮ ಸ್ಕಿನ್ ಟೋನ್ಗೆ, ನೀವು ಅದನ್ನು ಯೂಸ್ ಮಾಡಿ. ನೋಡ್ಬೋದಲ್ಲ, ನಾನು ಕಂಪ್ಲೀಟ್ ಕವರೇಜ್ ಮಾಡ್ತಿಲ್ಲ, ಸ್ಲೈಟ್ ಕೆಲವೊಂದು ಕಡೆ ನನಗೆ ಎಲ್ಲೆಲ್ಲಿ ಕವರೇಜ್ ಬೇಕನ್ಸುತ್ತೋ ಅಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಕಂಪ್ಲೀಟ್ ನಾನು ಕೊಡ್ತಿಲ್ಲ, ಸ್ವಲ್ಪ ನ್ಯಾಚುರಲಿಟಿ ಉಳಿಸ್ಕೊತಾ ಇದ್ದೀನಿ. ನೋಡಿ, ನಾನು ಲ್ಯಾಕ್ಮಿ ಇದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಗ್ಲಿಟರಿ ಫೀಲಿಂಗ್ ಇದೆ. ನಂಗೆ ತುಂಬ ಮ್ಯಾಟ್ ಫೀಲ್ ಇಷ್ಟ ಆಗಲ್ಲ. ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ.
ಲಾಸ್ಟಲ್ಲಿ ಕಾಜಲ್. ಐಬ್ರೋ ಸ್ವಲ್ಪ ಏನು ಮಾಡೋಣ, ಟಚಪ್ ಮಾಡೋಣ. ಯಾಕಂದರೆ ಫೌಂಡೇಶನ್ ನೀವು ಅಪ್ಲೈ ಮಾಡಬೇಕಾದ್ರೆ ಐಬ್ರೋ ಎಲ್ಲ ಸ್ವಲ್ಪ ಡಲ್ ಆಗಿರುತ್ತೆ, ಅದರಿಂದ ನೋಡಿ ಫ್ರೆಂಡ್ಸ್, ನೋ ಮೇಕಪ್ ಲುಕ್ ನೋಡಿದ್ರಲ್ಲ ಫಸ್ಟ್ ಹೇಗಿತ್ತು, ಇವಾಗ ಹೀಗೆ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಯಾರೂ ನೀವು ಕಂಡುಹಿಡಿಯಲ್ಲ ಏನು ಮೇಕಪ್ ಮಾಡಿದ್ದೀರಾ ಅಂತ, ತುಂಬ ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಮ ಏನೇನು ಡಾರ್ಕ್ ಸರ್ಕಲ್ಸ್ ಇರುತ್ತೆ, ನಿಮ್ದೇನು ಸ್ಪಾಟ್ಸ್ ಇರುತ್ತೆ ಅದೆಲ್ಲ ಇದು ಕವರ್ ಮಾಡುತ್ತೆ. ಇದು ಇಷ್ಟು ಸಿಂಪಲ್, ನೀವು ಇಷ್ಟು ಮಾಡಬೇಕಾಗತ್ತೆ. ಸೊ ಇದರ ನೆಕ್ಸ್ಟ್ ಲೆವೆಲ್, ನೀವು ಇದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್, ಇದು ಜಸ್ಟ್ ವರ್ಕಿಂಗ್ ಪ್ಲೇಸಸ್ಗೆ ಸೆಟ್ ಆಗುತ್ತೆ. ಇಲ್ಲ ನಾವು ವರ್ಕ್ ಮಾಡ್ತಿಲ್ಲ, ಯಾವುದೋ ಪಾರ್ಟಿಗೆ ಅಟೆಂಡ್ ಆಗಬೇಕು, ಸಿಂಪಲ್ ಪಾರ್ಟಿ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇವಾಗ ಏನು ಮಾಡೋಣ ಅಂದರೆ ನೆಕ್ಸ್ಟು ಇವಾಗ ಸ್ವಲ್ಪ ನೋಸಲ್ಲಿ ಸ್ವಲ್ಪ ವರ್ಕ್ ಮಾಡ್ತೀನಿ. ನೋಸಿಗೆ ಕಾಂಟ್ರೋಲ್ ಮಾಡೋಣ. ನೋಸಿಗೆ ಕಾಂಟ್ರೋಲ್ ಮಾಡೋಣ ಅಂದರೆ ನೋಸಿಗೆಷ್ಟು ಸಾಕು ಕಾಂಟೋರ್. ಫೇಸಿಗೆ ಬ್ಲಷ್ ಇನ್ನೊಂದು ಸ್ವಲ್ಪ ಬೇಕು, ಫೇಶಿಯಲ್ ಬ್ಲಷ್. ನಾನು ಬಸ್ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಅಲ್ಲ ಇದನ್ನು ಯೂಸ್ ಮಾಡೋಣ ಫಸ್ಟು. ನಾನಿವಾಗ ತೋರಿಸ್ತಿರೋದು ಪಾರ್ಟಿ ಲುಕ್. ಇವಾಗ ಈ ಲಿಪ್ಸ್ ಏನಿದೆ ಇಷ್ಟು ಪಾರ್ಟಿಗೆ ವರ್ಕೌಟ್ ಆಗಲ್ಲ. ಸೊ ಲಿಪ್ಸಲ್ಲಿ ನಾವು ಒಂಚೂರು ವರ್ಕ್ ಮಾಡಬೇಕು. ಫಸ್ಟ್ ಇದನ್ನು ರಿಮೂವ್ ಮಾಡಿಬಿಡೋಣ. ಇವಾಗ ಲಿಪ್ಸಿಗೆ ಏನು ಮಾಡ್ತೀರಾ ಅಂದರೆ ವೈನ್ ಮಾರ್ಷಲ್ ಅಂತ ನನ್ನ ಫೇವ್ರೆಟ್ ಕಲರ್, ಆದರೆ ನಾನು ಇದನ್ನು ಜಾಸ್ತಿ ಔಟ್ಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ರಿಚ್ ಅಂತ, ಇದು ಲೋರಿಯಲ್ ಅವ್ರದ್ದು. ಸೊ ನಾರ್ಮಲಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡುವ ರೀತಿ ಈ ಥರ ಇರುತ್ತೆ. ಇದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂದರೆ ಫಸ್ಟ್ ಸೆಟ್ಟಿಂಗ್ ಸ್ಪ್ರೇಯಲ್ಲಿ ಸ್ವಲ್ಪ ಸೆಟ್ ಮಾಡಿಬಿಡ್ತೀನಿ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಇದು ಪಾರ್ಟಿ ಲುಕ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ಬ್ಲಷ್ ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ನಿಮ್ಮ ಪಾರ್ಟಿ ಲುಕ್ ರೆಡಿಯಾಗಿದೆ.